ಇನ್ನು ಬೆಂಗಳೂರಿಗರು ನೋಡಲೇಬೇಕಾದಂಥ ಸುದ್ದಿ ಇದು. ಯಾಕೆ ಅಂತ ಅಂದರೆ ಇಲ್ಲಿದೆ ಸ್ಲೋ ಪಾಯ್ಸನ್. ನಾವೆಲ್ಲ ಕುಡಿಯೋ ನೀರು ಸ್ಲೋ ಪಾಯ್ಸನ್ ಅಂತಾರೆ. ಜೊತೆಗೆ ಜ್ಯೂಸ್ ಕುಡಿಯೋರು ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಬೆಂಗಳೂರಿನ ಜನ ನೋಡಲೇಬೇಕಾದಂಥ ಸುದ್ದಿ ಇದು. ಜ್ಯೂಸ್ ಪ್ರಿಯರೇ, ನೀವು ನೋಡಲೇಬೇಕು. ಸ್ವಲ್ಪ ಯಾಮಾರಿದ್ರೂ ಪ್ರಾಣ ತೆಗೆಯುತ್ತೆ ಇಲ್ಲಿನ ಜ್ಯೂಸ್ ಮತ್ತು ಸ್ವೀಟ್. ಇಲ್ಲಿನ ಚಾಕೊಲೇಟ್ ತಿಂದರೆ ನಿಮ್ಮ ಮಕ್ಕಳು ಆಸ್ಪತ್ರೆ ಸೇರೋದು ಖಡಾಖಂಡಿತ. ರುಚಿಯಾಗಿದೆ ಅಂತ ಇಲ್ಲಿನ ಜ್ಯೂಸ್ ಕುಡಿದ್ರೆ ಪ್ರಾಣಕ್ಕೆ ಕುತ್ತು ಬರುತ್ತೆ. ಯಾವುದು ಈ ಡೇಂಜರಸ್ ಡೆಡ್ಲಿ ಜ್ಯೂಸ್ ಸೆಂಟರ್? ಹಾಗಾದರೆ ಎಲ್ಲಿದೆ ಅದು? ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ ಜ್ಯೂಸ್ ಸೆಂಟರ್ನ ಅಕ್ರಮವನ್ನ. ಬೆಂಗಳೂರಿಗರೇ ಬಹಳ ಹುಷಾರಾಗಿರಬೇಕು. ಈ ಒಂದು ಜ್ಯೂಸ್ ಸೆಂಟರ್ನಲ್ಲಿ ಸ್ಲೋ ಪಾಯ್ಸನ್ ಇದೆ. ಎಲ್ಲಾದರೂ ಹೋಗಿರ್ತೀವಿ ನಾವು, ಬಿಸಿಲಿರುತ್ತೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಜ್ಯೂಸ್ ಕುಡಿಯೋಣ ಅಂತ ಹೋಗಿರ್ತೀವಿ. ಸೊ ಅಲ್ಲಿ ಎಂಥ ಫ್ರೂಟ್ಸ್ ಇರುತ್ತೋ ಏನೋ, ಎಷ್ಟು ದಿನದಿಂದ ಇರುತ್ತೋ ಏನೋ, ಕೊಳತಿರುತ್ತೋ, ಕೊಳತು ನಾರ್ತಿರುತ್ತೋ, ಚೆನ್ನಾಗಿರುತ್ತೋ ಏನೇನೋ ಗೊತ್ತಿರಲ್ಲ. ಹಾಗಾಗಿ ನಾವು ಕುಡಿದು ಬಿಡ್ತೀವಿ. ಅವ್ರು ಏನು ನಾವೊಂದು ಆ್ಯಪಲ್ ಜ್ಯೂಸ್ ಹೇಳಿರ್ತೀವಿ, ಆ್ಯಪಲ್ ಜ್ಯೂಸ್ ಕೊಟ್ಬಿಡ್ತಾರೆ. ಅದು ಚೆನ್ನಾಗಿತ್ತೋ ಏನೋ ದೇವರೇ ಗೊತ್ತು, ಮಾಡೋನಿಗೆ ಗೊತ್ತಿರುತ್ತದು. ಕೆಟ್ಟು ಕೊಳತು ಹೋಗಿರ್ತವೆ ನೋಡಿ. ಅಲ್ಲಿ ಹಣ್ಣು ನೋಡಿ, ಅದು ತೋರಿಸ್ತಾ ಇದ್ದೀವಿ ನಿಮ್ಗೆ ದೃಶ್ಯದಲ್ಲಿ. ಈ ಹಣ್ಣಿಂದ ಅವ್ರು ಜ್ಯೂಸ್ ಮಾಡಿ ಕೊಡ್ತಾರೆ. ಸ್ವಲ್ಪ ಯಾಮಾರು ಬಿಟ್ರೆ ಇಲ್ಲಿನ ಜ್ಯೂಸ್ ಮತ್ತು ಸ್ವೀಟ್ ಸೆಂಟರ್ ಏನಿದೆಯಲ್ಲ, ಪ್ರಾಣ ತೆಗೆದುಬಿಡುತ್ತದು. ಬೆಂಗಳೂರಲ್ಲೇ ಇದೆ ಅದು. ಎಲ್ಲಿದೆ, ಯಾವ ಜಾಗದಲ್ಲಿದೆ, ಯಾವ ಏರಿಯಾದಲ್ಲಿದೆ ಅನ್ನೋದನ್ನು ಹೇಳ್ತೀವಿ ನಿಮಗೆ. ಅಲ್ಲಿನ ಚಾಕೊಲೇಟ್ ತಿಂದರೆ ನಿಮ್ಮ ಮಕ್ಕಳು ಆಸ್ಪತ್ರೆ ಸೇರೋದು ಖಂಡಿತ. ರುಚಿಯಾಗಿದೆ ಅಂತ ಇಲ್ಲಿನ ಜ್ಯೂಸ್ ಕುಡಿದ್ರೆ ಪ್ರಾಣಕ್ಕೆ ಕುತ್ತು ಗ್ಯಾರಂಟಿ. ಯಾವುದು ಈ ಡೇಂಜರಸ್ ಡೆಡ್ಲಿ ಜ್ಯೂಸ್ ಸೆಂಟರ್ ಹಾಗಾದರೆ?